ನಾಚಿಗೇಡು ಮತ್ತು ಲಾಯಕ್ಕಿಲ್ಲದವರು ಸದನದೊಳಗೆ ಬಂದ ತಕ್ಷಣ ಹೇಳಬೇಕು. ಬಾಯಿ ಮುಚ್ಕೊಂಡು ಸದನ ನಡೆಸಿದ್ರೆ ಸರಿ, ನಡೆಸದೆ ಇಂಟ್ರೆಸ್ಟ್ ಇಲ್ದಿದ್ದವನು ಬಾಯಿ ಮುಚ್ಕೊಂಡು ಆಚೆ ಹೋಗು, ಇಲ್ಲಿ ಎತ್ತು ಬಿಸಾಕ್ಬಿಡ್ತೀನಿ ಆಚೆಗೆ ಅಂತ ಹೇಳಬೇಕಾಗ. ರಾಹುಲ್ ಗಾಂಧಿ ಎತ್ತೋ ವಿಚಾರ ಎಲ್ಲ ಇಂಥವೇ, ಒಂದಕ್ಕೂ ಎರಡು ಓಟ್ ಬರಲ್ಲ. ಮಜಾಯ ಸಭೆ ಮತ್ತು ವಿಧಾನಸಭೆಗಳನ್ನು ಜನ ಗಂಭೀರವಾಗಿ ತೆಗೆದುಕೊಳ್ಳುವುದನ್ನು ಕೈ ಬಿಟ್ಟು ಬಹಳ ಶತಮಾನಗಳಾಗೋಗಿವೆ. ಆದರೆ ಈ ಓಲ್ಡ್ ಪೊಲಿಟಿಷಿಯನ್ಸ್, ಆಲ್ ಓಲ್ಡ್ ಫೆಲೋಸ್, ಇವ್ರುಗಳು ಯೂಸ್ಲೆಸ್ ಫೆಲೋಸ್, ಯಂಗೂ ಓಲ್ಡೆ, ಅದರಲ್ಲಿ ಅವಕ್ಕಿನ್ನೂ ಅರ್ಥವಾಗಿಲ್ಲ ದೇಶ ಮುಂದೆ ಕೊಟ್ಟೋಗಿದೆ ಅಂತ, ಇನ್ನು ಅಲ್ಲೇ ತೌಡು ಕುಟ್ಕೊಂಡು ನಿಂತಿದ್ದಾರೆ. ಆ ತವಡು ಕುಟ್ಟುವ ಮುಂದುವರಿದ ಭಾಗವಾಗಿ ನಮ್ಮ ತೆರಿಗೆಯ ಹಣವನ್ನು ಎಷ್ಟು ಚೆನ್ನಾಗಿ ಪೋಲು ಮಾಡಿ ತಿಂದು ತೇಗುವ ಈ ಕಚಡಗಳ ಕತೆ ಹೀಗೆ ನಡೆದಿದೆ ಇವತ್ತು. ಸಂಸತ್ ಅಧಿವೇಶನ ಎಂಬಂತಹ ಒಂದು ಡ್ರಾಮಾ ಕಂಪನಿ ಸ್ಟಾರ್ಟ್ ಆಗಿ 10 ದಿನ ಕಳೆದರೂ ಸರಿಯಾಗಿ ನಾಟಕನೇ ನಡೀತಿಲ್ಲ. ನಡೆಯೋದೇ ನಾಟಕ, ಅದರಲ್ಲೂ ನಾಟಕನೂ ಸರಿಯಾಗಿ ನಡೀತಾ ಇಲ್ಲ. ಸೀನ್ಗಳೇ ಸ್ಕಿಪ್ ಆಗ್ತಾ ಇವೆ. ಹೀರೋಗಳು ಹೀರೋಯಿನ್ಗಳು ಆಕ್ಟರ್ಗಳು ಅಲ್ಲಲ್ಲೇ ಡೈಲಾಗ್ಗಳನ್ನು ಬಿಟ್ಟುಬಿಡ್ತಾರೆ. ಹೊಸ ಉಪಕಥೆಗಳನ್ನು ಒಳಗೆ ತಂದು ಬಿಡ್ತಿದ್ದಾರೆ ಡ್ರಾಮಾಗೆ. ಹಾಗಾಗಿ ಈ ಡ್ರಾಮಾ ಕಂಪನಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಡ್ರಾಮಾನೂ ಸರಿಯಾಗಿ ನಡೀತಾ ಇಲ್ಲ. ಫೆಬ್ರವರಿ 4ರಂದು ಲೋಕಸಭೆಗೆ ಪ್ರಧಾನಿ ಮೋದಿ ಪೀಠದ ಸುತ್ತ ವಿಪಕ್ಷದ ಮಹಿಳಾ ಸಂಸದರು ಸುತ್ತುವರೆದಿದ್ದರು. ಭಾಷಣಕ್ಕೆ ಅವರು ಬರಬೇಕಾಗಿತ್ತು. ಆಗ ಅವರು ಮಾಡಿದ ಕೆಲಸದಿಂದ ಸ್ಪೀಕರ್ ನೀವು ಬರಬೇಡಿ ಅಂತ ಹೇಳಿದ್ರಂತೆ. ಕಾರಣ, ಇವರನ್ನು ಮುಂದಿಟ್ಟುಕೊಂಡು ರಣಹೇಡಿಗಳಂತೆ ಯಾರೋ ಕೆಲವರು ಪ್ರಧಾನಿಯ ಮೇಲೆಯೇ ದಾಳಿ ಮಾಡುವ ಸಂಚು ರೂಪಿಸಿದ್ದರು ಎಂಬುದು ಅವರ ಆರೋಪ. ಇವತ್ತು ಕಿರಣ್ ರಿಜಿಜು ಸಂಸದೀಯ ಮಂತ್ರಿ, ಅಂದರೆ ಡ್ರಾಮಾ ಡೈರೆಕ್ಟರ್ ಇವರು ಡೈರೆಕ್ಟರ್, ಡ್ರಾಮಾ ಸೆಕ್ಷನ್ ಡೈರೆಕ್ಟರ್ ಇವರು. ವಿಡಿಯೋ ಹಾಕಿದ್ದಕ್ಕೆ ಹೌದು, ಅವರೇ ಡೈರೆಕ್ಟರ್ ತರ ಒಂಥರ ಕೋಆರ್ಡಿನೇಟ್ ಮಾಡಬೇಕಲ್ಲ ಅವರೇ ಡ್ರಾಮಾ ಡೈರೆಕ್ಟರ್. ಡ್ರಾಮಾ ಡೈರೆಕ್ಟರ್ ಸ್ಪೀಕರ್, ಬಟ್ ಇರಲಿ ಇವ್ರನ್ನ ಸದ್ಯಕ್ಕೆ ಅಡಿಷನಲ್ ಹೆಚ್ಚುವರಿ ಡೈರೆಕ್ಟರ್ ಬೇಕಾದ್ರೆ. ಈ ಡೈರೆಕ್ಟರ್ ಒಂದು 2 ವಿಡಿಯೋ ಕೊಟ್ಟಿದ್ದಾರೆ, ಹೇಗೆ ಸುತ್ತುವರೆದ ಜೊತೆಗೆ ಕಾಗದ ಪತ್ರ ಹಸಿರು ಮಾಡಿದ್ರು ಅಂತೆಲ್ಲ. ಹೊಸದೇನಾದ್ರು ನಾಟಕ ಇದ್ರೆ ಹೇಳಬೇಕಪ್ಪ ಇವ್ರುಗಳು, ಬರೀ ಹಳೇದೇ ಹೇಳ್ತಾರಪ್ಪ. ಗಿರಿರಾಜ್ ಸಿಂಗ್ ಯಾರೋ ಹೋಗ್ಬಿಟ್ಟು ಸಂಸದ ಅವಮಾನ ಮಾಡಬೇಡಿ ಅಂತ ಕೇಳೋದು ಮಾಡೋದು ಡ್ಯಾಶ್ ಎಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಾವೇನಾದ್ರು ನಮ್ಮ MP ಗಳನ್ನು ಆ ಕಡೆ ಕಳಿಸ್ಬಿಟ್ಟಿದ್ರೆ ಅವತ್ತು ಏನಾಗ್ತಿತ್ತು ಡ್ರಾಮಾದಲ್ಲಿ ಕೊಲೆ, ಸುಲಿಗೆ, ರಕ್ತ ಇದೆಲ್ಲ ಬರೋಂಗೆ ಅಲ್ಲೂ ಬರ್ತಿತ್ತು ಅಷ್ಟೇ. ನಮಗೆ ಚೆನ್ನಾಗಿರ್ತಿತ್ತು. ಆ್ಯಕ್ಚುಲಿ ವಿ ಕುಡ್ ಹ್ಯಾವ್ ಸೀನ್ ಸಮಥಿಂಗ್ ನ್ಯೂ, ಒಂದು ಹೊಸದಾಗಾರು ನೋಡ್ತಾ ಇದ್ವಿ ಎಂಟರ್ಟೈನ್ಮೆಂಟಲ್ಲಿ. ಸರಿ, ಅದಕ್ಕೆ ಇನ್ಯಾರೋ ಒಬ್ರು ಕಾಂಗ್ರೆಸ್ ಸಂಸದೆ ವರ್ಷಾ ಗಾಯಕ್ವಾಡ್ ಅವರು ಬ್ಯಾಲೆನ್ಸ್ ಮಾಡಿದ್ರೆ ತಪ್ಪೇನಿದೆ? ಏನೂ ತಪ್ಪಿಲ್ಲ. ಡ್ರಾಮಾ ಮಾಡಿದ್ರೆ ತಪ್ಪಿದೆ ಅಂತ ನಾವು ಹೇಳೋಕ್ಕಾಗತ್ತೆ? ಏನು ತಪ್ಪು? ಯಾಕಂದರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಓಟ್ ಕೊಟ್ಟಿದ್ದು ಈ ಮಹಾತಾಯಿ ವರ್ಷಾ ಗಾಯಕ್ವಾಡ್ ಎಂಬ ಆಕೆಗೆ. ಇದಕ್ಕೇನೆ ಏನಾಗಿದೆ, ತಪ್ಪಾಗಿದೆ ಅನ್ನೋದಕ್ಕೆ 2.25 ಓಟ್ ಬರಲ್ಲ ಇದರಿಂದ ಅನ್ನೋ ಯೋಗ್ಯತೆಯೂ ಇಲ್ಲ. ಅರ್ಥ ಮಾಡ್ಕೊಂಡು ಆ ರಾಹುಲ್ ಗಾಂಧಿ ಎತ್ತೋ ವಿಚಾರ ಎಲ್ಲ ಇಂಥವೇ, ಒಂದಕ್ಕೂ 2 ಓಟ್ ಬರಲ್ಲ. ಯಾಕೆ ಒಂದಕ್ಕೂ ಬರಲ್ಲ. ಸರಿ, ನಾವು ಯಾರ ಮೇಲೂ ಹೋಗಿರಲಿಲ್ಲ, ಕೇವಲ ಬ್ಯಾನರ್ ಹಿಡ್ಕೊಂಡಿದ್ವಿ ಅಷ್ಟೇ. ಬ್ಯಾನರ್ಗೆ ಹೆದರ್ಕೊಂಡ್ಬಿಟ್ರಾ ಅಂತ ಇರ್ಬೋದು ಅಂತೆಲ್ಲ ಅವ್ರದ್ದು ಪ್ರಶ್ನೆ. ಈ ಬೂಟಾಟಿಕೆಗಳಿಗೆ ದೇಶ ಬೇರೆ ಒಪ್ಸಿದ್ದೀವಿ. ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ, ಯಾವನಿಗೆ ಬೇಕು. ಪ್ರತಿಭಟನೆ ಮಾಡೋದಕ್ಕೆ ಆ ಸದನದಲ್ಲಿ ಜಾಗ ಇರಬಹುದು, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದೆ, ತಪ್ಪು ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಅದನ್ನು ಇವ್ರು ಮಾಡಿಕೊಂಡಿರೋ ನಿಯಮಾವಳಿಗಳ ಪ್ರತಿಪಕ್ಷದಲ್ಲಿರುವವರು ತಮ್ಮ ಪ್ರತಿಭಟನೆಯನ್ನು ಹೆಚ್ಚು ಸ್ತರದಲ್ಲಿ ಮಾಡಬೇಕು ಅಂದಾಗ ಸದನದ ಬಾವಿ ಒಳಕ್ಕೆ ಬಂದು ಪ್ರತಿಭಟನೆ ಮಾಡೋದೂ ಇದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲರೂ ಮಾಡಿದ್ದಾರೆ, ಇವರು ಮಾಡ್ತಿದ್ದಾರೆ. ಎಲ್ಲರೂ ಅದೇ ಕಚಡ ಕೆಲಸ ಮಾಡಿರೋದು, ಇವರು ಅದೇ ಕಚಡ ಕೆಲಸ ಮಾಡ್ತಾರೆ. ಯಾವ ಪಕ್ಷದವರು ಹಿಂದೆ ಮುಂದೆ ಇಲ್ಲ. ಆದರೆ ಸದನದ ಬಾವಿಯನ್ನು ದಾಟಿ ಆಡಳಿತ ಪಕ್ಷದ ಕಡೆಗೆ ಹಾರಿ ಹೋಗುವುದು ಸರಿಯೂ ಅಲ್ಲ, ಸಭ್ಯತೆಯೂ ಅಲ್ಲ, ನೀತಿ ನಡವಳಿಕೆಯೂ ಅಲ್ಲ. ನಾಳೆ ಉದಾಹರಣೆಗೆ ಭಾರತೀಯ ಜನತಾ ಪಕ್ಷದ ವಿಧಾನಸಭೆಯಲ್ಲಿರೋ ಸದಸ್ಯರು ವೆಲ್ಲಗಿಳಿದು ಚೀಫ್ ಮಿನಿಸ್ಟರ್ ಹಿಂದಕ್ಕೆ ಹೋಗಿ ನಿಂತ್ಕೊಂಡ್ರೆ ಏನಾಗುತ್ತೆ? ಇಟ್ಸ್ ನಾಟ್ ಕರೆಕ್ಟ್. ಅಷ್ಟರ ಮಟ್ಟಿಗೆ ಆ ಮಹಿಳಾ ಸದಸ್ಯರು ಎಂಬ ಘನತೆವೆತ್ತ ಅವರು ಮಾಡಿರುವಂಥದ್ದು ನಾಚಿಗೇಡು ಮತ್ತು ಲಾಯಕ್ಕಿಲ್ಲದವರು ಸದನದ ಒಳಗೋಗಕ್ಕೆ ಅವ್ರುಗಳು. ನನ್ನ ಪ್ರಕಾರದಲ್ಲಿ ಸದನದ ನಿಯಮಾವಳಿಗಳನ್ನು ತಿಳ್ಕೊಳ್ಳದೆ ಬರೀ ಬುರುಡೆ ಬಿಡ್ತಾರೆ. ಯಾರೋ ಒಬ್ಬರು MP ಆಚೆ ಬಂದು, ನಾವೆಲ್ಲ ಹೆಣ್ಣು ಮಕ್ಕಳು 1000 ವರ್ಷಗಳ ತುಳಿತವನ್ನು ತರದೆ, ಬುರುಡೆ ಬಿಡಬೇಡಿ. ಆ ಸ್ಟೋರಿ ಹೇಳಕ್ಕಲ್ಲ, ಹೋಗಿದ್ಯಾ ಫಸ್ಟ್ ಹೇಳ್ರಿ ಅತ್ಲ ಕಡೆಗೆ, ಅದನ್ನೇ ಹೇಳಬೇಕು, ಹೇಳಲ್ಲ. ಹಾಗಾಗಿ ಅವ್ರು ಹೋಗಿದ್ದು ತಪ್ಪು. ನನ್ನ ಪ್ರಕಾರ ದೇ ಶುಡ್ ಇಮಿಡಿಯೇಟ್ಲಿ ಸಸ್ಪೆಂಡ್ ಆಗಬೇಕಾಗಿತ್ತು. ಅವರೆಲ್ಲ ಎತ್ತಾಚೆ ಬಿಸಾಕಬೇಕಾಗಿತ್ತು, ಅವ್ರನ್ನ ಮಾಡಿಲ್ಲ. ಅದು ಆ ಸರ್ಕಾರದ ಹಣೆ ಬರಹ, ನನಗೆ ಸಂಬಂಧವಿಲ್ಲ ಅದು. ಹಾಗಾಗಿ ದೇಶದ ಜನ ಏನು ಮಾಡಬೇಕು, ನೋಡಬೇಡಿ, ಇವರು ಈ ನಾಟಕನ ಡ್ರಾಮಾನ ನೋಡಬೇಡಿ. ನನ್ನ ಪ್ರಕಾರ ಈ ಸ್ಪೀಕರ್ನ ಕಿತ್ತಾಕಿ ಅಂತ ಕೇಳಬೇಕಾಗಿರೋದು ಪಕ್ಷಪಾತಿ, ಆಡಳಿತ ಪಕ್ಷದ ಏಜೆಂಟ್ ಅಂತ ಅಲ್ಲ. ಸದನವನ್ನು ನಡೆಸಲು ಯೋಗ್ಯತೆ ಇಲ್ಲದ ವ್ಯಕ್ತಿ ಆಚೆ ಹಾಕಿ ಅಂತ ತೆಗಿಬೇಕಾಗಿತ್ತು ನನ್ನ ಪ್ರಕಾರದಲ್ಲಿ.
ನಡ್ಸೋಕೆ ಈ ಸದನ ಅನ್ನೋದೇನಿದೆ ಲೋಕಸಭೆ ಅಥವಾ ವಿಧಾನಸಭೆಯಲ್ಲೇ ಇರಬಹುದು, ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ, ಅದು ಆ ರಾಜ್ಯ ಮತ್ತು ದೇಶದ ಸದನ. ಅದು ರಾಹುಲ್ ಗಾಂಧಿ ಅಥವಾ ಇಲ್ಲಿ ಇನ್ಯಾರೋ ಪಕ್ಷದವರದ್ದು ನಿಮ್ಮ ಸದನ ಅಲ್ಲ. ಅದು ನಿಮ್ಮ ಆಟಗಳಿಗೆ, ನಿಮ್ಮ ಕೋತಿ ಡ್ರಾಮಾಗಳಿಗೆ ಅಲ್ಲ ಆ ಸದನ. ಅದು ನಮ್ಮ ದುಡ್ಡು. ನಮ್ಮ ದುಡ್ಡಲ್ಲಿ ಡ್ರಾಮಾ ಮಾಡಿ ನಮ್ಮ ಹೆಸರಲ್ಲಿ ಆಟ ಆಡೋ ಗಿರಾಕಿಗಳನ್ನ ಸದನದೊಳಗೆ ಇಟ್ಕೊಂಡು 10 ದಿನದಿಂದ ಈ ಸದನನ ಮುಂದಕ್ಕೆ ಹಾಕೊಂಡು ಹೋಗ್ತಿರೋ ಆ ಸ್ಪೀಕರ್ ಯಾಕಿರಬೇಕು? ಆ ಸ್ಪೀಕರು ರಾಜೀನಾಮೆ ಕೊಟ್ಟು ಹೋಗಬೇಕಿತ್ತು. ನನಗೆ ತಾಕತ್ತಿಲ್ಲ ಈ ಸದನ ನಡೆಸಕ್ಕೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೋಗಬೇಕಾಗಿತ್ತು, ಅಂಟ್ಕೊಂಡು ಕೂರೋದಲ್ಲ. ಇಲ್ಲ, ನನಗೆ ತಾಕತ್ತಿದೆ, ಬೆನ್ಮೂಳೆ ಇದೆ ಅನ್ನೋದಾದ್ರೆ ಆ ಸ್ಪೀಕರು ಈ ತಾಕತ್ತು ಪ್ರದರ್ಶನ ಮಾಡಕ್ಕಾಗದೇ ಇರುವಂತಹ ಸ್ಪೀಕರು ಮತ್ತು ಆಡಳಿತ ಪಕ್ಷ ನಿಮ್ಮನ್ನ ಏನಂತ ಕರೀಬೇಕು? ನಿಜವಾದ ಹೇಡಿಗಳು ನೀವೇ. ದೇಶದ ದೃಷ್ಟಿಯಿಂದ, ವಿಪಕ್ಷಗಳ ದೃಷ್ಟಿಯಿಂದ ಹೇಳ್ತಿಲ್ಲ ನಾನು, ದೇಶದ ದೃಷ್ಟಿಯಿಂದ ಹೇಡಿಗಳು ಯಾರು ಅಂದ್ರೆ ಆಡಳಿತ ಸರ್ಕಾರ ಮತ್ತು ಸ್ಪೀಕರ್. ಸದನ ನಡೆಸಕ್ಕೆ ತಾಕತ್ತಿಲ್ಲದ ಮಣ್ಣು ತಿನ್ನಕ್ಕೆ ಹೋಗಿದ್ದೀರಾ ಅಲ್ಲಿಗೆ ಅಂತ ಕೇಳಬೇಕು ನಾವು. ಅಂಡ್ ದಟ್ ಸ್ಪೀಕರ್ ಶುಡ್ ರಿಸೈನ್ ಅಂಡ್ ಗೆಟ್ ಔಟ್. ಹಿ ಹ್ಯಾಸ್ ನೋ ಬಿಸಿನೆಸ್ ಟು ರನ್ ದಟ್ ಹೌಸ್ ಇಫ್ ಯು ಕೆನಾಟ್ ರನ್ ದಟ್ ಹೌಸ್. 1 ದಿನ ಸರಿ, 2 ದಿನ ಸರಿ, 3 ದಿನ ಸರಿ, 1 ಸರಿ ಪಾರ್ಲಿಮೆಂಟ್ ನಡೆದಾಗ 2 ಸರಿ, 3ನೇ ಪ್ರತಿ ಸರಿ ಅದೇ ಡ್ರಾಮಾ ಆದ್ರೆ